ರೆಸಿಪಿ ಹೆಸರು ಬಂದ್ಬಿಟ್ಟು ಕಾಸರಗೋಡು ಚಕ್ಲಿ ಅಂತಂದು. ಇನ್ನೊಂದು ಏನಂದ್ರೆ ಕಂಟೆಂಟ್ ಒಂದು ಕಡೆ ಆದ್ರೆ ಖರ್ಚು ಹಂಗೆ ಆಗಾಕತ್ತೈತೆ ಒಂದೊಂದು ಕಂಟೆಂಟ್. ಈಗ ಏನು ಬೆವ್ರು ನೋಡಾಕತ್ತಿರಲ್ಲ ಇಂಥದ್ರಾಗ ನಮ್ಮಮ್ಮಿ ಅನಾಥ ಬಿಸಿ ಆದಂತ ಟೀ ಮಾಡ್ಯಾರ. ನಮ್ಮ ಮನೆಗೆ ಎಕ್ಸ್ಪೈರ್ ಆಗಿರೋ ಡೇಟ್ ಸಣ್ಣ ಇರ್ತಾನೆ ಅಂದ ಒಳಗ ಇರ್ಲಿ ಬಿಡಿ ಇಷ್ಟು ಸೈಜ್. ನಿನ್ನಿನೂ ಸೇಮ್ ಕರೆಕ್ಟ್ ಆದಂತ 154 ಆಗೈತಿ. ಬೋರ್ಡ್ ಈಗ ಸೀದಾ ರುಬ್ಕಣದೈತೆ. ಕಾಸರಗೋಡು ಚಕ್ಲಿ ರೆಸಿಪಿ ಮಸ್ಟ್ ಅಂದ್ರೆ ಮಸ್ಟ್ ಟ್ರೈ ಇದು. Man can't tell me nothing about this coke. Can't tell me nothing about this crack. ಗೈಸ್ ಗುರು ಎಲ್ಲರಿಗೂ ನಮಸ್ಕಾರ ರೀ, ವೆಲ್ಕಮ್ ಟು ಮೈ ನ್ಯೂ ಬ್ಲಾಗ್. ಹೋಗಿದ್ರಿ ಸುಸ್ವಾಗಿತ್ರಿ. ಈಗ ಟೀ ಪೌಡ್ರ್ ತೊಗೊಳಕ್ಕೆ ಬಂದೀವ್ರಿ. ಅದನ್ನು ನೋಡಿದ್ರೆ ಫೋನ್ ಎತ್ತವಲ್ರು, ಯಾಕಂದರೆ ಅದೊಂದು ಮೇನ್ ಅದು ಇದೆಲ್ಲ ಮೇನ್ ಪ್ರೂಫಿಗೋಸ್ಕರ ಒಂದು ಅವ್ರದ್ದು ಟಿಕೆಟ್ ಹಾಕ್ತಾರೆ. ಅದನ್ನು ಇಲ್ಲಿ ಕೊಟ್ಟು ಇಲ್ಲಿ ಪೇ ಮಾಡಿ ಇಲ್ಲಿ ಇದು ಮಾಡ್ಬೇಕು. ಈಗ ಅವಾಗ ಟೈಮ್ ಬೇರೆ ಆಗೈತಿ, ಬೆಳಗ್ಗೆಯಿಂದ ಟೀ ಇಲ್ಲ ಅಂದರೆ ಶಾಪ್ ಓಪನ್ ಐತಿ. ಇದು ನಾರ್ಮಲ್ ಇದು ಕೊಡಾಗೈತಿ, ಅದು ಸಾಲ ಹೊಲ್ದು 4 ಆಗೈತಿ. ಈಗ ಫ್ರ್ಯಾಂಚೈಸಿ ಒಂದು ಮಾಡೋದಿರಲಿ, ಪೌಡ್ರ್ ಹಾಕೋದು ಬರುತ್ತಲ್ಲ ಎಲ್ಲ ಬಸ್ಸಿಗೆ ಈ ಟೈಮ್ನಾಗ, ಅದು ಭಾಳ ಚೆನ್ನಾಗಿ ಬರುತ್ತೆ. ಅದಕ್ಕೆ ಈಗ ಬಸ್ಸಿಗೆ ನೋಡಬೇಕು. ನಾನು ಅವತ್ತು ಹಾಕೋದೈತೆ ಹೊರವಣಿಗೆ ಕೇಳ್ಕೊಂಬರಕ್ಕೆ ಹೋಗ್ಯಾನ ಯಾವ ಬಸ್ ಯಾವಾಗ ಅಂತಂದು ಗಡ್ಸ್ಗೆ. ಹೊರವಣಿಗೆ ಹೊಟ್ಟಿ ಹಸು ಭಾಳ ಆಗಿದ್ದಕ್ಕೆ ಮಧ್ಯಾಹ್ನ ಊಟ ಅವನು ಮಾಡಿಲ್ಲ, ನಾನು ಮಾಡಿಲ್ಲ. ಈಗ ನಾವು ಡೆಪೋ ಕಡೆ ಬಂದೀವಿ ಇಲ್ಲಿ ಇಡ್ಲಿ ತಿನ್ನೋಕ್ಕೆ. ಅಂದರೆ ಈಗ ಬಿಸಿ ಬಿಸಿ ತಿನ್ನೋಕ್ಕೆ ಬಂದೀವಿ. ಸ್ವಲ್ಪ ಸೆಕ್ಯೂರದ ಕೇಳಿದ್ನ, ಆದ್ರೆ ಹೊಟ್ಟೆ ಮೇನ್ಲಿ ಅಂತ ವರುಣಂದ ಒಂದೊಂದು ಸಲ ಅವನು ಹಸು ಬಗ್ಗೆ ಮೋಟಿವೇಶನ್ ಕೊಡ್ತಿರ್ತಾನೆ, ಅದ್ರ ಸಂಬಂಧ ತಿನ್ಬೇಕಾಗತ್ತೆ. ಅದಕ್ಕೆ ಈಗ ತಿನ್ನೋಣ ಹೋಗೋಣ. ಒಟ್ಟು ಅವನಂತರೂ ತಿನ್ಬೇಕಾದ್ರಂತರೂ ಮಾತಾಡೋಂಗಿಲ್ಲ, ಅದಂತರೂ ಪಕ್ಕ ಏನಾರು ಇವತ್ತೇನಾರು ಕಂಟೆಂಟ್ ಮಾಡಮಂತಂದು ನೋಡಿದಾಗ ಒಂದು ಚಲೋ ವಿಡಿಯೋ ಸಿಗ್ತೀರಿ. ಅಂದರೆ ನಾರ್ಮಲ್ ವಿಡಿಯೋನೇ, ಸಿಂಪಲ್ ಗೈಸ್. ಇದು ಎಲ್ಲ 5 ನಿಮಿಷ 2 ನಿಮಿಷ ಅಂತಿದ್ದು, ಇದು ವಿತಿನ್ 1 ನಿಮಿಷದಾಗೂ ಮಾಡ್ಬೋದು. ಅಂದರೆ 7 ಐಟಮ್, ಅವು ಐಟಮ್ಸ್ ಒಂದು 4 ಐಟಮ್ಸು ಅವು ಇದ್ಬಿಟ್ರೆ ಆತು, ಇಲ್ಲಿ ಆರ್ಡ್ರ್ ಮಾಡಿದ್ರೆ ಆತು. ಮೇನ್ ಅಂತಂದರೆ ರೆಸಿಪಿ ಹೆಸರು ಬಂದ್ಬಿಟ್ಟು ಕಾಸರಗೋಡು ಚಕ್ಲಿ ಅಂತಂದು. ಆಲ್ಮೋಸ್ಟ್ ಅಲ್ಲಿ ಭಾಳ ವೈರಲ್ ಆಗಿತ್ತು ಇದು ವಿಡಿಯೋ. ನಾನು ಸೇವ್ ಮಾಡಿ ಇಟ್ಕೊಂಡಿದ್ದೀನಿ, ಇವತ್ತು ಬರ್ತಂತ ಇತ್ತು. ಅದಕ್ಕೆ ಈಗ ಹೋಗಿ ಅದು ಅದೇ ಥರ ಚಕ್ಲಿ ತರಕ್ಕೆ ಹೊಂಟೀನಿ ಬೇಕ್ರಿಯಾಗ. ಸಿಕ್ಕರೆ ಚಲೋ, ಇಲ್ಲಂದ್ರೆ ಇಲ್ಲ, ಲೆಟ್ಸ್ ಗೋ. ಫೈನಲಿ ತಂದ್ವಿ. ನಮ್ಮ ಹೊಸ್ಪೇಟಾಗ ಅನಾಹುತ ಪೊಲೀಸ್ ಹಿಡಿಯಾಗತ್ತಾರೆ ಬಿಕಾಸ್ ಆಫ್ ಹೆಲ್ಮೆಟ್ ಅನ್ನೋದು ಸ್ಟ್ರಿಕ್ಟ್ ಆಗತೈತಿ. ಫೈನಲಿ ನಡ್ಕೊಂಡು ಹೋಗ್ತಾ ಮಂದಿ ಸಣ್ಣದು ಚಕ್ಲಿ ಯಾವ್ದಾರ ಆಗಿರಲಿ. ಇನ್ನೊಂದು ಏನಂದ್ರೆ ಕಂಟೆಂಟ್ ಒಂದು ಕಡೆ ಆದ್ರೆ ಖರ್ಚು ಹಂಗೆ ಆಗಾಕತ್ತೈತೆ ಒಂದೊಂದು ಕಂಟೆಂಟ್. ಈಗ ಒಂದೊಂದು ರೆಸಿಪಿ ಇಲ್ಲ ಅಂದ್ರೆ ಬ್ಲಿಂಕಿಟ್ ತರಿಸಿದೆ, ಎಲ್ಲೋ ಒಂದೊಂದು ಸಿಗಲಿಲ್ಲ ಅಂತಂದ್ರೆ ಬ್ಲಿಂಕಿಟ್ಟೆ. ಇಲ್ಲ ಬ್ಲಿಂಕಿಟಾಗಿತ್ತು, ಒಂದ್ಸಲ ನೋಡೋಣ ಅಂತ ಹೊರಗಡೆ ಇತ್ತು, ಇದು ಸಿಕ್ಕು. ಒಂದಕ್ಕೇನಿಲ್ಲ ಅಂದ್ರೆ ಒಂದು ಲಾಗ್ನಾಗ ಅಟ್ಲೀಸ್ಟ್ ಅಂದ್ರೆ ಇಂಥ ಫುಡ್ ರಿಲೇಟೆಡ್ ಮಾಡಿದಾಗ ಅಟ್ಲೀಸ್ಟ್ ಮನೆಗಿದ್ರೆ ಓಕೆ, ಹೋಗಿಲ್ಲ ಅಂದ್ರೆ ಫಿಕ್ಸ್ 120+ ಹೋಗುತ್ತೆ ಖರ್ಚು. ಈಗ ಅದನ್ನು 90 ಆಗೈತಿ. ಇದಕ್ಕೇನು ರೆಸಿಪಿ ಅಂತ ಹೇಳ್ತೀನಿ. ನಾರ್ಮಲ್ ಸಣ್ಣ ಚಕ್ಲಿಗೆ ಕಾಸರಗೋಡು ಚಕ್ಲಿ. ಇದು ಸಣ್ಣ ಅಂದರೆ ಇದು ಕಾಸರಗೋಡು ಅಲ್ಲ, ಅದ್ರ ರೆಸಿಪಿಗೆ ಏನು ಮಾಡಾಗೈತಿನಲ್ಲ ಅದು ಕಾಸರಗೋಡು. ಏನು ಬೆವ್ರು ನೋಡಾಕತ್ತಿರಲ್ಲ ಇಂಥದ್ರಾಗ ನಮ್ಮಮ್ಮಿ ಅನಾಥ ಬಿಸಿ ಆದಂತ ಟೀ ಮಾಡ್ಯಾರ ಫಿಕ್ಸ್. ಇದಕ್ಕೆ ಮೇನ್ ಐಟಮ್ಸ್ ಹೇಳ್ಬಿಡ್ತೀನಿ ಗೈಸ್. ಈಗ ನಿಮಗೆ ಐಟಮ್ಸ್ ಹೇಳ್ಬಿಟ್ರೆ ಎಷ್ಟು ಅನಾಥ ಸಣ್ಣದಂತಂದ್ರೆ ಮೇನ್ ಇದು ಸಣ್ಣ ಚಕ್ಲಿ ತಗೋರಿ. ಆದ್ರೂ ಕೂಡ ಏನಂತಂದ್ರೆ ನಮ್ಮ ಮನೆಗೆ ಎಕ್ಸ್ಪೈರ್ ಆಗಿರೋ ಡೇಟ್ಸ್ ಅಂತಂದ್ರೆ ಇದು ಏನಂತಾರ ಅನ್ನಕ ಕನ್ನಡದಾಗ ಖರ್ಜೂರ್ ಅಂತಾರ. ಮತ್ತೇನಂತಾರಲ್ಲ ಖರ್ಜೂರ್ ಅಲ್ಲ, ಇನ್ನೊಂದೇನಂತಾರ, ಇದು ಖರ್ಜೂರ್ ಏನೋ ಒಂದು. ಎಸ್ ಖರ್ಜೂರ್ ಒಂದು. ಇದನ್ನೇನಂತಂದು ಕಂಪ್ಲೀಟ್ 2 ಐಟಮ್ ಗೈಸ್. 2 ಐಟಮ್ ಬಿಟ್ಟು ಏನಿಲ್ಲ. ಲೆಟ್ಸ್ ಗೋ. ಏನು ಮಮ್ಮಿಯವ್ರು ಎಷ್ಟು ಅನ್ಎಜುಕೇಟೆಡ್ ಅಂತಂದ್ರೆ ಇದನ್ನ ಪ್ಯಾಕ್ ತಗೊಬಂದು ಕತ್ರಿ ಅನ್ನಕತ್ತಾರ. ಇಲ್ಲಿ ಇರುತ್ತೆ ನೋಡಿ ಮೀ, ಇದನ್ನ ಎಳಿಬೇಕು ಮೀ. ಇಲ್ಲಿ ಫಸ್ಟ್ ಇದನ್ನ ಹಿಂಗ ಮೀ ಅದು ಎದಕ್ ಕೊಟ್ಟಿರ್ತಾರ, ಅದು ವಿತೌಟ್ ಇದು ಮಾಡಕ್ಕೆ ಕೊಟ್ಟಿರೋದು ಅದು. ಹಂಗೆ ಮೀ ಹಂಗೆ ಎಳಿಬೇಕದ. ಶಿವಾರ್ಪಣ ಮಸ್ತ್ ತೆಗಿ. ಅದು ಕರೆಕ್ಟ್ ಕಟ್ ಮಾಡಂಗಿಲ್ಲ. ಅದ ಎಷ್ಟು ಇದಾಗ್ಬಿಟ್ರ ಅಂದ್ರೆ ತೋರ್ಸು. ದೊಡ್ಡ ಅದಾವ ಮತ್ತ ಸಣ್ಣ ಅದಾವ ಅಂತ ಕೊಟ್ಟನಲ್ಲ ಮೀ, ತೋರ್ಸು. ಯಾಮಾರ್ಸಿದ ತಗದ್ ನೋಡ್ತಾಳ ಅಂದ್ರೆ ತಗದ್ ಪ್ಯಾಕ್. ಅದೇ ಸಣ್ಣ ಅವನು, ಅದೇ ಮೇ ಅವನು ಸಣ್ಣ ಇರ್ತಾನೆ ಅಂದ ಒಳಗ ಇರ್ಲಿ ಬಿಡಿ ಇಷ್ಟು ಸೈಜ್ ಇದೆ ಅಂದ್ರೆ ಗೈಸ್. ಇದ್ರಕ್ಕಿಂತ ಸಣ್ಣ ಬರ್ತಾವ ಕಾಸರಗೋಡು. ನಾವು ಇದ್ರೆ ಇನ್ನ ಅನಾಥ ಬುಕ್ ಮಾಡ್ಬೇಡ. 59 ರೂಪಾಯಿ ಅನ್ನಕ. ಮತ್ತೇನಾರು ಬೇಕಿದ್ರೆ ಹೇಳ. ಏನು ತಿನ್ನಂಗಿಲ್ಲ, ಪಲ್ಯಗಿಲ್ಲ ಮಾಡಬೇಕಂದ್ರೆ ಮೆಣಸಿನ್ಕಾಯಿ ಅದನ್ನ ಬೆಂಕಿ ಅದ ನೋಡ್ಬೇಕು. ನಾರ್ಮಲ್ ಚಕ್ಲಿ ನೋಡು, ನಡ್ಕೊಂಡು ಹೋಗ್ಬೇಕು. ಗಾಳಿ ಇಲ್ಲ ಹೊರಗಿನ ಗೈಸ್. ನನಗಂತೂ ಲಿಟ್ರಲಿ ಸ್ಯಾಟಿಸ್ಫೈ ಆಗಿಲ್ಲ. ಇದು ಸ್ವಲ್ಪ ಚಕ್ಲಿ ತೋರಿಸಿದ್ನಲ್ಲ, ಸ್ವಲ್ಪ ದೊಡ್ಡದು ಬಂದ್ಬಿಡ್ತು.
ಅದಕ್ಕೆ ಇವ್ರಿಗೂ ಸ್ವಲ್ಪ ಶಾಪಿಂಗ್ ಇದಕ್ಕೋಸ್ಕರ ಈಗ ನಾನು ಬ್ಲಿಂಕೆಟ್ ಸ್ವಲ್ಪ ಆರ್ಡರ್ ಮಾಡೀನಿ. ಇಲ್ಲಿ ಫಸ್ಟ್ನೇದು ಏನೈತೆ ಅದು ಚಕ್ಲಿ, ಉಳ್ಕಿದ್ದು ಬೆಂಡೆಕಾಯಿ, ಇದು ಮೆಣಸಿನ್ಕಾಯಿ, ಕೊರಿಯಂಡರ್ ಮತ್ತು ಇದು ಲೀವ್ಸು ಮತ್ತು ಇದು ಹೇಳಿ ಒಟ್ಟು 150 ಪ್ಲಸ್ 149 ಪ್ಲಸ್ ಮಾಡಿದ್ರೆ ಫ್ರೀ ಡೆಲಿವರಿ ಇರುತ್ತಲ್ಲ, ಅದಕ್ಕಂತೂ ಮಾಡಲೇಬೇಕು. ನಿನ್ನೇನು ಸೇಮ್ ಕರೆಕ್ಟ್ ಆದಂಥ 154 ಆಗೈತಿ, ಇವತ್ತು 154 ಅನ್ನೋತ್ತ ಕರೆಕ್ಟ್ ಆಗೈತ್ರಿ. ಈಗ ಇದಕ್ಕೂ ಆರ್ಡ್ರ್ ಮಾಡಾಕತ್ತೀನಿ. ಈಗ ಅದೇನು ವೇಸ್ಟ್ ಏನಾಗಲ್ಲ, ಅದು ಸೈಡಿಗೆ ಇರುತ್ತೆ. ಯಾರನ್ನ ಗೆಸ್ಟ್ ಬಂದದ ಅಂಬರ್ಸ್ಬಿಡೋದು. ಅದಕ್ಕೆ ಈಗ ಆರ್ಡ್ರ್ ಮಾಡಾಕತ್ತೀನಿ ಇದನ್ನು 154. ಅನ್ನಕ್ಕ ನೋಡ್ರಿ ಗಾಯ್ಸ್, ಬಿಸಿ ಕಡಕ್ 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 ನೋಟು ಗೈಸ್. ಈಗ ಫೈನಲಿ ಬಂದೈತ್ರಿ ಬ್ಲಿಂಕಿಟ್. ಈಗ ಅನಾವತ್ತಾದಂಥ ಇವರೆಲ್ಲ ಆರ್ಡ್ರ್ ಮಾಡ್ರಿ ಅವು ಎಲ್ಲ ಇದು ಮಾಡಿದ್ವಿ. ಇವಪ್ಪ ಯಾವ ನಮ್ಮನೆ ದೊಡ್ಡ ಅದಾವ ಮೇವು ಪ್ಯಾರ್ಲಣ್ಣು ಮತ್ತು ಮೆಣಸಿನ್ಕಾಯಿ, ಬೆಂಡೆಕಾಯಿ. ಅಯ್ಯೋ ಇವನು ಅಲ್ಲಿ ಮೀ ಇವನು ದೊಡ್ಡ ಅದಾವ ಹಿಂಗೆ ಮೀ. ಅದರಂತವ ಇವು. ಹೌದಾ? ಮತ್ತೆ ಅದನ್ನ ಕವರ್ ಗೊತ್ತಾಗಲ್ಲ ನಾಪಸ್. ಮತ್ತೆ ನನ್ನ ಮಕ್ಕಳು ಇದ್ರೆ ಸಣ್ಣ ಹೆಚ್ಚಾಗಿ ದುಡ್ಡು ನನಗೆ 2 ದಿವಸಕ್ಕೊಮ್ಮೆ 100 ರೂಪಾಯಿ. ಈಗ ಯಾರನ್ನ ಗೆಸ್ಟ್ ಬರ್ತಾರಲ್ಲ ಇನ್ನು ರಿಟೈರ್ಡಿಗೆ ಕೊಟ್ರ ಕರೆಕ್ಟ್ ಅಲ್ವೇ? ನಿಮ್ಮ ಸೊಸೈಟಿ ಮತ್ತೆ ಇನ್ಮ್ಯಾಗ ಸನ್ಮಾನ ಮೇಲೆ ಸನ್ಮಾನ ಮೇಲೆ ಸನ್ಮಾನ ಆಗ್ತಿರುವ ಹಾಗೆ ಯಾರು ಬರಾಕಂತಾರ ಅಜ್ಗ ಶಿವ ಸೈಕನವತ್ತ ಬಕ್ರ ಇದೆ. ಇವನು ಸಣ್ಣ ಬರಲಿಲ್ಲ, ಇವನು ದೊಡ್ಡ ಬಂದ್ರು. ಈಗ ಲಡ್ಸಿ ಅದ್ರಾಗ ಮಾಡವ ಅಂತ ಹೇಳ್ಕೊಂತ ಈಗ ಮೇನ್ ಡಿಶ್ ಆದಂತ ಖರ್ಜೂರ ಆರ್ಡರ್ ಮಾಡಿವ್ರಿ. ಅಲ್ಲ ಸಾರಿ, ಇದು ಎಷ್ಟು ದಿನದ ಅನ್ನಕ್ಕೆ ಇದು ಈ ಡೇಟ್ಸ್ ಅಂದ್ರೆ ಖರ್ಜೂರ ಅನ್ನೋದು ಒಳಗಿನ ಬೀಜ ತೆಗೆದು ಇಟ್ಕೊಂಡ್ರೆ ಒಂದು 5-6 ಇದ್ರೆ ಸಾಕು. ಇದಕ್ಕೆ ನಾರ್ಮಲ್ ಗೈಸ್. ಈಗ ಇದನ್ನ ಮಿಕ್ಸಿ ಮಾಡ್ಕೋಬೇಕು. ಮಿಕ್ಸಿ ಮಾಡೋದು ಸಿಂಪಲ್ ಏನಿಲ್ಲ. ಫಸ್ಟ್ ಅನಾಥ ಚಲೋ ಐತವಿಲ್ಲ ಹಾಕ್ಮಿ ಮತ್ತೆ ಚಕ್ಲಿ ಅವು ದೊಡ್ಡ ಚಕ್ಲಿ ಹಾಕ್ಮಿ ಮನಿ ಭಾಳ ಆಗತ್ತಂದೆ. ಏನಾಗಲ್ಲ ಹಾಕ್ಮಿ. ಮತ್ತೆ ಮೊದ್ಲೇ ಎಕ್ಸ್ಪೈರ್ ಆಗ್ಯಾವ. ಎಷ್ಟು ತಿಂಗಳಾಗ್ತದ? ಒಂದು 8 ತಿಂಗಳಾಗಿರ್ಬೋದು ಅದು ನನ್ನ ಪ್ರಕಾರ. ನಮ್ಮ ಮನೆ ಆಲ್ಮೋಸ್ಟ್ ಅಲ್ಲಿ ಗೈಸ್ ಎಕ್ಸ್ಪೈರ್ ಇರೋವೇ ಇರ್ತವೆ. ಅದಕ್ಕೆ ತಡಿ ಏನು ಫಸ್ಟ್ ಏನು ಹಾಕ ಉಪ್ಪ ನೋಡಿ ಕರೆಕ್ಟ್ ನೋಡಿ ಹಾಕಿ ಉಪ್ಪ ಗೈಸ್. ಇದು ಏನು ಖರ್ಜೂರ ಹಾಕೊಂಡಾದ್ಮೇಲೆ ಅದಕ್ಕೆ ಉಪ್ಪು ಹಾಕೋಬೇಕು. ಅದಾದ್ಮೇಲೆ ಖಾರಪುಡಿ ಒಂದು ಹಾಕೋಣಕ. ಖಾರಪುಡಿ, ನಿಂಬೆಹಣ್ಣು, ಸ್ವಲ್ಪ ಅಂಟಕ್ಕೆ ಬಾರ್ದು ಅನ್ನೋದಕ್ಕೆ ನೀರು ಹಾಕಬೇಕು. ಪೇಸ್ಟ್ ಗೈಸ್, ನಾರ್ಮಲ್ ಪೇಸ್ಟ್ ಆಗಿ ರೆಡಿ ಮಾಡ್ಬೇಕು. ಖಾರ ನಿಮ್ಗೆ ಹೆಂಗ್ ಬೇಕು ಹಂಗೆ ಖಾರ ಇದು ಮಾಡ್ಕ್ಯಾರಿ. ಬೋರ್ಡ್ ಈಗ ಸೀದಾ ಸ್ವಲ್ಪ ನೀರು, ನಿಂಬೆಹಣ್ಣು ಭಾಳ ಮ್ಯಾಟ್ರ್ ಆಗುತ್ತೆ. ನಿಂಬೆಹಣ್ಣು ನಿಮಗೆ ಹಾಕ್ಕೊಂಬಿಡ್ರಿ ನಿಮ್ಗೆ ಹೆಂಗೆ ಬೇಕು ಹಂಗಂತಂದು ಇರೋಬ್ಬರ ನಿಂಬೆಹಣ್ಣು ಇಡೀರಿ. ಅದಕ್ಕೆ ದೇವ್ರ ಮುಂದಿಲ್ಲ ಮತ್ತು ಬೀಜ ಹಾಕ್ಬಿಡ್ಬೇವ ಗೈಸ್. ಫಿಕ್ಸ್ ಇದೆ ನಿಮ್ಮ ಮನೆಯಾಗ ಏನಿಲ್ಲ, ನಾರ್ಮಲ್ ಬ್ಲಿಂಕೆಟ್ ಚಕ್ಲಿ. ಈ ಚಕ್ಲಿ ಅಂತ ಆರ್ಡರ್ ಮಾಡೋಕೋಗ್ಬಿಡ್ರಿ. ಸಣ್ಣ ಬರ್ತವೆ, ಫುಲ್ ಸಣ್ಣ ಅವು. ಎಸ್ ಈಗ ನಿಂಬೆಹಣ್ಣು ಇದಂತೂ ಸ್ನ್ಯಾಕ್ಸ್ ಅನ್ನೋತ್ತ ಗೈಸ್. ಇದೆಲ್ಲ ಆದ್ಮೇಲೆ ನೀರು ಹಾಕ್ಬೇಕು. ಸ್ವಲ್ಪ ಇನ್ನೂ ಸ್ವಲ್ಪ ಹಾಕ್ತೇನೆ. ಬೋರ್ಡ್ ಈಗ ಸೀದಾ ರುಬ್ಕೊಳೋದೈತೆ. ಪೇಸ್ಟ್ ಮಾಡ್ಕೋಬೇಕು. ಇದು ಪೇಸ್ಟ್ ಯಾವ ಥರ ಆಗುತ್ತೆ ನಾನು ತೋರಿಸ್ತೀನಿ. ಲೆಟ್ಸ್ ಗೋ. ಈಗ ಸೀದಾ ಸ್ವಲ್ಪ ಇದನ್ನ ಸೀರಿಯಲ್ನ ಮ್ಯೂಟ್ ಮಾಡೋಣ. ಎಸ್ ಗೈಸ್, ಈಗ ಸೀದಾ ಮಿಕ್ಸಿ ಹಾಕೋಣದೈತೆ. ಹಾಕ್ಪಟ್ಟ ಗಟ್ಟಿ ಕ್ಲೋಸ್ ಮಾಡಿ. ಅಲ್ಲ ನೀ ಕರೆಕ್ಟ್ ಬೀಜ ತೆಗೆದಿಯಾ? ಹಾಕಿ ನೀನು ಹಾಕಿ. ಮಿಕ್ಸಿ ಏನು ಕೆಟ್ಟೋದ್ರ ಎಷ್ಟು ಮಿಕ್ಸಿ ಬೇಕಾಳಿ ನೀನು. ಎಸ್ ಗೈಸ್, ಫುಲ್ ಅನ್ನೋದ ಪೇಸ್ಟ್ ಆಗ್ಬೇಕು. ಇಲ್ಲ ಕೆಳಗಿನ ದಿನ ತೆಗಿಯೋದು ಬೇಸ್. ಎಸ್ ಗೈಸ್, ಈಗ ಪೇಸ್ಟ್ ಅನ್ನೋದ ರೆಡಿ ಆಗೈತಿ. ಅಂದರೆ ಈಗ ಟೇಸ್ಟ್ ಮಾಡಿದೆ. ಅದು ಸ್ವಲ್ಪ ಸ್ವೀಟು, ಸ್ವಲ್ಪ ನಿಂಬೆಹಣ್ಣಿನ ಬರುತ್ತೆ, ಸ್ವಲ್ಪ ಖಾರನೂ ಬರುತ್ತೆ. ಎಲ್ಲ ಪ್ರೀ ಮಿಕ್ಸ್ ಆದರೆ ಸೈಕ್ ಮಿಕ್ಸ್ ಆಗಿರುತ್ತೆ. ಈಗ ಚಕ್ಲಿಗೆ ಹಾಕೋಬೇಕು. ಇದು ಸ್ವಲ್ಪ ಚಕ್ಲಿ ನಮಗೆ ಸ್ವಲ್ಪ ದೊಡ್ಡದು. ಈ ಸಣ್ಣ ಚಕ್ಲಿ ಬರ್ತವೆ ಆಲ್ಮೋಸ್ಟ್ ಅಲ್ಲಿ ನೋಡಿರ್ತೀವಿ. ಅದ್ರಾಗ ಹಾಕಿ ಹೊಡೆದ್ರೆ ಸೈಕ್ ಇರುತ್ತೆ. ಬಂದವ್ರಿಗೂ ಮಾಡಿ ಕೊಟ್ಟರೆ ಸಾಕು. ಮೇನ್ ಏನು ಖರ್ಜೂರ ಇದ್ರೆ ಆಯ್ತು. ಎಸ್ ಗೈಸ್, ಈ ಕಂಪ್ಲೀಟ್ ಆಯ್ತು ನೋಡ್ರಿ. ಈ ಥರ ಅನ್ನೋಂಥ ಪೇಸ್ಟ್ ಆಗ್ಬೇಕೀಗ. ಇದಾದ್ಮೇಲೆ ಈಗ ಸೀದಾ ಚಕ್ಲಿ ಇನ್ನೊಂದ್ಸಲ ರುಬ್ತಾನೆ ಸಾಕಲ್ಲ. ಅಲ್ಲ ಅಂಟುತ್ತಲ್ಲ, ಫುಲ್ ಅಂಟುತ್ತೇನೆ ಇದು. ಇನ್ನೊಂದು ಸ್ವಲ್ಪ ನೀರು ಹಾಕಿಲ್ಲ ಕೈ ಆಡ್ಸಲ್ಲ ಗೈಸ್. ಈಗ ಆಗೈತಿ. ಇದಕ್ಕೆ ಹಾಕ್ಬಿಡು ಅಷ್ಟು. ಬೇನಿ ತಿನ್ನೋಡಮ್ಮ. ನಶೆ ಎಲ್ಲಿರುವೆ ನೀನು. ಎಸ್ ಗೈಸ್, ಫುಲ್ ಹಾಕಿಲ್ಲ ಅನ್ನಕ್ಕೆ. ಎಲ್ಲ ಹಾಕ್ಬಿಡ್ಲ ಚಕ್ಲಿ. ಚಕ್ಲಿ ಅಂಟಬೇಕು ಅದಕ್ಕೆ ಮ್ಯಾಲ ಹಾಕ್ಬೇಕೇನು ಅದ್ರಾಗ. ಹಂಗೆ ಹಾಕಿ ಮಿಕ್ಸ್ ಮಾಡ್ಬೇಕಾದ ಚಕ್ಲಿ ಎಲ್ಲ ಹಾಕಿ. ಜಾಸ್ತಿ ಐತೇನಿ ಇದು. ಫಸ್ಟ್ ಅರ್ಧ ತೆಗಿತೇನೆ ನೋಡಿದ. ಈಗ ಸ್ವಲ್ಪ ಸೈಡಿಗೆ ಇಟ್ಕೊಂಡ್ಬಿಡೋಣ. ಆಮೇಲೆ ಮತ್ತೆ ಜಾಸ್ತಿ ಇದಾಗಬಾರ್ದಂತ ಈ ಥರ ಪೇಸ್ಟ್ ಹಾಕ್ಬಿಟ್ರೆ ಅನಾಹುತಾಗತ್ತೆ. ಈಗ ಏನೈತಿ ಇಷ್ಟಿದ್ರೆ ಸಾಕು. ಏನೈತಿ ಸೀದಾ ಈಗ ಚಕ್ಲಿ ಏನೈತಿ ಇದ್ರಾಗ ಸೀದಾ ಹಾಕೋದು. ಎಸ್ ಗೈಸ್, ಪೂರ ಹಾಕೋದು.
ಪೂರ ಹಾಕಿನಿ. ಈಗ ಏನೈತಿ ಅದು ಫುಲ್ಲು ಮಿಕ್ಸ್ ಮಾಡಬೇಕು. ಚಕ್ಲಿ ಫಿಕ್ಸ್ ನಿಮಗೆ ವೈಟ್ ಎದಕ್ಕೆ ಅಂದರೆ ಸ್ವಲ್ಪ ಚೆನ್ನಾಗಿ ಕಾಣುತ್ತೆ ನೋಡಕ್ಕಂತಂದು. ಕೈಸ್ ನಿಜ ಪೇಸ್ಟ್ ಅಂದ್ರೆ ಅನ್ನೋದಾಗೈತಿ, ಯಾಕಂದ್ರೆ ಅದು ಖಾರ ವಿತ್ತಿದು ಸೈಗ್ ಮಿಕ್ಸ್ ಆಗೈತೆ. ಪೂರ ನಿಮಗೆ ಮಿಕ್ಸ್ ಮಾಡಿ ನಿಮ್ಗೆ ತೋರಿಸ್ತೀನಿ. ಸಿದ್ಧ ಅಂತೂ ಲಿಟ್ರಲಿ ಸೈಕ್ ಆಗೈತೆ ರೀ ಅದನ್ನ. ಮತ್ತೆ ಈ ಥರ ಗೈಸ್ ಇನ್ನೊಂದು ಏನಂದ್ರೆ ಇದು ದೊಡ್ಡ ಚಕ್ಲಿ ಇರೋದಕ್ಕೆ ಹಿಂಗಾಗೈತಿ, ಸಣ್ಣ ಸಣ್ಣ ಬರ್ತಾವಲ್ಲ. ಆಗಿದ್ದಾಗಲೇ ಅದನ್ನೇ ಆರ್ಡ್ರ್ ಮಾಡ್ರಿ, ಇಲ್ಲ ನಾರ್ಮಲ್ ಬೇಕ್ರಿ ಸಿಗುತ್ತೆ. ನಾನು ಅಡ್ಡಾಡಿದ ಬೇಕ್ರಿಲಿ ಎಲ್ಲೂ ಸಿಗಲಿಲ್ಲ, ಬಸ್ ಸ್ಟ್ಯಾಂಡ್ ಕಡೆ ಸಿಗುತ್ತೆ, ಹೋಗೋದು ಪೇಷನ್ಸ್ ಇರಲಿಲ್ಲ. ಇಂಥ ಶೆಗೆಗ ಇಂಥ ಬೆವ್ರನಾಗ ಮಾಡೋದು ಲಿಟ್ರಲಿ ಗೈಸ್ ಈಗ ಅನಾಹುತ ಆಗೈತಿ. ಈಗೆಲ್ಲ ಇದು ಏನಿರುತ್ತೆ ಅಂದರೆ ಫುಲ್ ಎಲ್ಲ ಡ್ರೈ ಐತ್ರಿ. ಇದೇನೈತಿ ಸ್ವಲ್ಪ ಹಿಂಗೆ ಕವರಪ್ ಮಾಡೋಕ್ಕಿಡೋದು. ಈಗ ಸೀದಾ ಪಂಕಮ್ಮನ ಕೈಯಾಗ ತೊಗೊಂಡೋಗೋದು. ನೋಡೋಣ, ಲೆಟ್ಸ್ ಗ್ಯೋ. ಮಗಮ್ಮ ನೀವು ರೆಸಿಪಿ ಆದಂಥ ಕಾಸರಗೋಡು ಚಕ್ಲಿ ರೆಸಿಪಿ ಹೆಂಗ ಸೈಕ್ ಹಾಕಿ ನೀನು ಸೈಕ್ ಹಾಕಿ ಹೆಂಗ ಅಲ್ಲ ಚಕ್ಲಿ ಈಗ ಮಿಕ್ಸಿಯನ್ನು ಖರ್ಜೂರ ಹಾಕಿ ಏನ್ ಮಾಡಿರ್ತನಲ್ಲ ಏನಿಲ್ಲ. ಇದು ಹೇಳ್ಬೇಕಂದ್ರೆ ಈ ದೊಡ್ಡ ಚಕ್ಲಿ ಇನ್ನ ಇವ ಈ ಸಣ್ಣ ಬರ್ತಾವ ನೋಡಿ, ಆ ಚಕ್ಲಿ ಹಾಕ್ಬಿಟ್ರೆ ಮುಗೀತು. ಈ ಒಂದು ಚಕ್ಲಿ ತಗೋ ಹೇಳ್ತೀನಿ, ಅಲ್ಲಿ ಸಣ್ಣದೈತ್ ನೋಡ ಹಾಕಂಗೆ. ಮತ್ತೆ ನೀನ್ ಎಕ್ಕದ್ ಗಿಕ್ಕದ್ ಮಾಡಿದಿ ಹೊಲಸು ಮಾಡಕ್ ಹೋಗ್ಬೇಡ, ಸುಮ್ಮನೆ ಹಾಕ್ಯ ಬಾಯಾಗ. ತಿನ್ಲೇಬೇಡ ತಿಂತಲ್ವೇ ಅಕ್ಕೆ ಫುಲ್ ಹಾಕಿ ಹೇಳ್ತೀನಿ ನಾನು. ಅಕ್ಕೆ 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 ಬರ್ಬೇಕು ಮಾದ ಸಿಸಿ ಹೆಂಗ್ ಕಾರ್ಕಾರ ಹೆಂಗ್ ಬರ್ತ. ಎಸ್ ಎಸ್ ನಾವು ಸ್ವಲ್ಪ ದೊಡ್ಡ ಪೀಸನ್ನು ತಗೋಣ. ಫುಲ್ ಸೈಕಲ್ ನಿಜ ಅಲ್ಟೆ ವರುಣಿ ಕರ್ಕೊಂಡು ವರುಣಿಗೆ ನಿಜ ತಗೊಂಡೋಗಿ. ಚಕ್ಲಿ ಟೇಸ್ಟ್ ಸಿಹಿ ಖಾರ ಖಾರ ಏನು ಅಷ್ಟೇನಿಲ್ಲ, ಸ್ವೀಟ್ ಬರಾಕತೈತೆ. ಅಂದ್ರೆ ಖಾರ ಕರೆಕ್ಟ್ ಆಗಿ ಜಾಸ್ತಿ ಖಾರ ಹಾಕಿದ್ರೆ ಹೋಗ್ಬಿಡ್ತೈತೆ. ಬೆಂಕ ಮತ್ತೆ ಅವಾಗ ಅದನ್ನ ಒಂದೆರಡು ದಿನ ಐತಿಲ್ಲ ಅದ ರಸ ಹೋಗೋತ್ನ ಕಲಿಸ್ಕೊಂಡು ಹೋಗಿ ನೆನಿತೈತೆ. ಅಲ್ಲ ಈಗ ಚೆನ್ನಾಗಿದೆ ಅಲ್ಲ, ಅದೇ ವರುಣಿಗೆ ತೊಗೊಂಡೋಗಿನ ಇಲ್ಲ ಮಾಡ್ತಾಳ ಹೊಲಸು ಮಾಡ್ತಾಳ ಅನ್ನ. ನಿಜ ಈಗ ತಿನ್ಬಾರ್ದು. ತಿಂದು ಹೋತ್ನ ಇತ್ತವ ಇದು ಅಥವಾ ಪೂರ ಕಡೆ ನಿಜ ಅನ್ನೋತೈತೆ ಪೂರ ಕಡೆ. ಯಾಕೆ ಅದನ್ನ ಹಾಕಿದಂಗೆ ಹೇಗೈತೆ ಸ್ವೀಟು ಇದೆಲ್ಲ ಲೈಕ್ ಸೈಕ್ ಬರಾಗದ. ನಿಜ ಗೈಸ್ ಇದಂತರು ಟಾಪ್ 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 ಹೆಂಗೈತೆ. ಹೇಗೈತ ಬೇಕಲ್ಲ ಖಾರ ಗೀರ ಏನಾಗಲ್ಲ ಕರೆಕ್ಟ್ ಆಗತ್ತಿದ. ಸಣ್ಣ ಚಕ್ಲಿ ಇದ್ಬಿಟ್ಟಿದ್ರೆ ಅವು ಇನ್ನೂ ಕರುಮಲ್ಲ ಸಣ್ಣ ಚಕ್ಲಿ. ಇನ್ನೊಂದ್ಸಲ ಮಾಡ್ಬೇಕು ಯಾರ ರಿಲೇಷನ್ಸ್ ಬಂದಾಗ ಮಾಡಿದ್ರೆ ಆಲ್ಟೆ. ಅಲ್ಟೆ ಗೈಸ್ ಟಾಪ್ ಇದು. ಮಸ್ಟ್ ಅಂದ್ರೆ ಮಸ್ಟ್ ಟ್ರೈ ಇದು. ಇದೊಂಥರ ಫಿಕ್ಸ್ ಟ್ರೈ ಆಯ್ತು. ನಿಜ ಸೈಕಾತು. ಸ್ವೀಟ್ ಬರಾಗತೈತಿ, ಚಕ್ಲಿ ಫ್ಲೇವರ್ ಬರಾಗತೈತಿ, ಖಾರ ಬರಾಗತೈತಿ, ಹುಳಿ ಬರಾಗತೈತಿ. ಅನ್ನಾವತ್ತ ಲೈಕ್ ಆಯ್ತು. ಇದೆಲ್ಲ ಇದ್ರಾಗೆ ಬೆಸ್ಟ್ ಆಗಿರೋದು ಇಷ್ಟರಾಗೆಲ್ಲ. ಹೆಂಗೈತೆ ಮ್ಯಾಮ್ ಸೈಕಾ? ನಿಜ ಇದು ಸೈಕ್ ಆಯ್ತು ನನಗೆ. ಈಗ ಫೈನಲಿ ಶಾಪಿಗೆ ಹೊಂಟೀನಿ. ಮನೆಗೆ ಯಾವುದಿಲ್ಲ ಅದಕ್ಕೆ ಈಗ ಗ್ಲಾಸಾಗಿ ತೊಗೊಂಡು ಹೊಂಟೀನಿ. ಯಾರಿಗಂದ್ರೆ ನಮ್ಮ ಟೈಗರಿಗೆ ಕರ್ಕೊಂಡು ಹೊಂಟೆ ನಾನು ತೊಗೊಂಡು ಹೊಂಟೀನಿ. ವರುಣಿಗೆ ತೊಗೊಂಡು ಹೊಂಟೀನಿ ಶಾಪಿಗೆ. ಅಂದರೆ ಟೇಸ್ಟ್ ಚೆನ್ನಾಗಿತ್ತು ಅಂದರೆ ಫಿಕ್ಸ್ ತೊಗೊಂಡೋಗ್ತೀನಿ. ಫಸ್ಟ್ ನಾನು ಏನು ಸಮೋಸ ರೋಲ್ ಏನು ಮಾಡಿದ್ದೆ ಅದನ್ನು ತೊಗೊಂಡೋಗಿದ್ದೆ. ಅದಾದಮೇಲೆ ಈಗ ಇದನ್ನು ತೊಗೊಂಡು ಹೊಂಟೀನಿ. ನೋಡಮ್ಮ ಅವನ ರಿವ್ಯೂ ಹೆಂಗೆ ಕೊಡ್ತಾನೆ ಏನಂತಂದು. ಲೆಟ್ಸ್ ಗೋ. ಅಲ್ಲ ರಿವ್ಯೂ ತಗಂತೆ ಆಯ್ತು ನೀ ತಿನ್ ಮಗ ತೋರ್ಸಕ್ಕೆ ನನ್ನ ಮಗ